ಆ ಒಬ್ಬ ಕಾಂಗ್ರೆಸ್ ಶಾಸಕ ಅರೆಸ್ಟ್ ಆಗ್ತಾರಾ? ಹಾಲಿ ಶಾಸಕನಿಗೆ ಯಾಕೆ ಈ ಒಂದು ಬಂಧನದ ಭೀತಿ, ಅರೆಸ್ಟಿನ ಭೀತಿ ಅನ್ನುವಂಥದ್ದು ರೈಟ್ ನಾವು ಈಗ ಶಾಸಕರಾಗಿರುವಂತಹ ವ್ಯಕ್ತಿಗೆ ಯಾಕಿದೆ? ಅದ್ಯಾವ ಪ್ರಕರಣಕ್ಕೆ ಬಂಧನವಾಗ್ತಾರೆ ಆ ಕೈ ಶಾಸಕರು? ಎಸ್, ಈ ತರಹದ ಒಂದು ಸುದ್ದಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದು ನೋಡ್ಕೊಂಬರೋಣ. ಆ ಕಾಂಗ್ರೆಸ್ ಶಾಸಕ ಅರೆಸ್ಟ್ ಆಗ್ತಾರ? ಹಾಲಿ ಶಾಸಕನಿಗೆ ಯಾಕೆ ಈ ಬಂಧನದ ಭೀತಿ? ಅದ್ಯಾವ ಪ್ರಕರಣದಲ್ಲಿ ಬಂಧನವಾಗ್ತಾರೆ ಆ ಕಾಂಗ್ರೆಸ್ ಪಕ್ಷದ ನಾಯಕ? ಅದ್ಯಾವ ಕೈ ಶಾಸಕನಿಗೆ ಕಂಬಿ ಹಿಂದೆ ಹೋಗುವಂತಹ ಭಯ ಉದ್ಭವಿಸಿದೆ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಯಾರು ಗೊತ್ತಾ ಬಂಧನ ಭೀತಿಯನ್ನ ಎದುರಿಸ್ತಾ ಇರುವಂತಹ ಶಾಸಕ? ಯಾರದು? ಕಾಂಗ್ರೆಸ್ ಶಾಸಕನಿಗೆ ಈಗ ಬಂಧನ ಭೀತಿ ಅನ್ನುವಂಥದ್ದು ಎದುರಾಗ್ತಾ ಇದೆ ರಾಜ್ಯದಲ್ಲಿ. ಹಾಲಿ ಶಾಸಕರವರು ಯಾವ ಪ್ರಕರಣಕ್ಕೆ ಅವರು ಬಂಧನ ಆಗ್ತಾರೆ? ಯಾವ ಪ್ರಕರಣಕ್ಕೆ ಆ ಕಾಂಗ್ರೆಸ್ ಶಾಸಕನನ್ನ ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ? ಮತ್ತೆ ಕಂಬಿ ಹಿಂದೆ ಹೋಗ್ತೀನಿ, ಅರೆಸ್ಟ್ ಆಗ್ತೀನಿ, ಜೈಲು ವಾಸವನ್ನು ಅನುಭವಿಸ್ತೀನಿ ಅಂತ ಆ ಶಾಸಕನಿಗೆ ಯಾಕೆ ಭಯ ಇದೆ? ಅಷ್ಟಕ್ಕೂ ಆ ಶಾಸಕರು ಯಾರು ಗೊತ್ತಾ? ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳು ಈಗ ರಾಜ್ಯದ ರಾಜಕಾರಣದಲ್ಲಿ ಮೂಡ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಶುರುವಾಗಿದೆ ಬಂಧನ ಭೀತಿ. ಎಸ್, ಒಬ್ಬ ಕೈ ಪಕ್ಷದ ಶಾಸಕನಿಗೆ ರೈಟ್ ನಾವೀಗ ಬಂಧನ ಭೀತಿ ಅನ್ನುವಂಥದ್ದು ಎದುರಾಗಿದೆ. ಕಂಬಿ ಹಿಂದೆ ಹೋಗುವಂತಹ ಭಯ ಈಗ ಆ ಶಾಸಕನಿಗೆ ಕಾಡ್ತಾ ಇದೆ. ಅಷ್ಟಕ್ಕೂ ಆ ಶಾಸಕ ಯಾರು, ಏನು, ಕರ್ನಾಟಕದಲ್ಲಿ ಆ ಶಾಸಕ ಮಾಡಿರುವಂತಹ ಅಪರಾಧ ಏನು ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಕಂಬಿ ಹಿಂದೆ ಯಾಕೆ ನಾನು ಹೋಗಬೇಕು ಅನ್ನುವಂತಹ ಆತಂಕ ಈಗ ಆ ಶಾಸಕನಿಗೆ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ವಿಲ್ ಚೆಕ್ ಇಟ್ ಔಟ್. ಶಾಸಕ ಪ್ರದೀಪ್ ಈಶ್ವರ್ಗೆ ಶುರುವಾಗಿದೆ ಬಂಧನ ಭೀತಿ. ಕಾನೂನು ಸಂಕಷ್ಟದಲ್ಲಿ ಸಿಲುಕಿದಂತಹ ಶಾಸಕ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಈಗ ಜಾರಿಯಾಗಿದೆ. ಪ್ರತಾಪ್ ಸಿಂಹ ವಿರುದ್ಧ ಮಾನಹಾನಿ ಹೇಳಿಕೆ ಪ್ರಕರಣ, ಅದರ ಹಿನ್ನೆಲೆ ಈಗ ಬಂಧನ ಭೀತಿ ಶುರುವಾಗಿದೆ ಪ್ರದೀಪ್ಗೆ. ಕೋರ್ಟ್ಗೆ ಹಾಜರಾಗದೇ ಇರೋದಕ್ಕೆ ನ್ಯಾಯಾಲಯ ಈಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. NBW ಜಾರಿ ಮಾಡಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾನ್ ಬೇಲೆಬಲ್ ವಾರೆಂಟ್ ಅನ್ನು ಜಾರಿಗೊಳಿಸಿ ಸೆಪ್ಟೆಂಬರ್ 7ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಅವರಿಂದ ಮಹತ್ವದ ಆದೇಶ ಇದು, ಮಹತ್ವದ ಆದೇಶ. ಶಾಸಕ ಪ್ರದೀಪ್ ಈಶ್ವರ್ಗೆ ಈಗ ಶುರುವಾಗಿದೆ ಬಂಧನ ಭೀತಿ. ಕಾನೂನು ಸಂಕಷ್ಟದಲ್ಲಿ ಸಿಲುಕಿದಂತಹ ಪ್ರದೀಪ್ ಈಶ್ವರ್, ಪ್ರದೀಪ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನುವಂಥದ್ದು ಈಗ ಜಾರಿಯಾಗಿದೆ. ನಾನ್ ಬೇಲೆಬಲ್ ವಾರೆಂಟ್ ಯಾವ ಕಾರಣಕ್ಕೆ? ಪ್ರತಾಪ್ ಸಿಂಹ ವಿರುದ್ಧ ಮಾನಹಾನಿ ಹೇಳಿಕೆ ಪ್ರಕರಣಕ್ಕೆ. ಕೋರ್ಟ್ಗೆ ಹಾಜರಾಗದಂತಹ ಪ್ರದೀಪ್ ಈಶ್ವರ್ ಮತ್ತು ವಕೀಲರು ನಾನ್ ಬೇಲೆಬಲ್ ವಾರೆಂಟ್ ಅನ್ನ ಜಾರಿ ಮಾಡಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾನ್ ಬೇಲೆಬಲ್ ವಾರೆಂಟ್ ಅನ್ನ ಜಾರಿ ಮಾಡಿ ಸೆಪ್ಟೆಂಬರ್ 7ಕ್ಕೆ ವಿಚಾರಣೆಯನ್ನ ಪೋಸ್ಟ್ಪೋನ್ ಮಾಡಿದೆ. ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಈ ಆದೇಶವನ್ನ, ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಪೊಲಿಟಿಕಲಿ ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ಅವರು ಇಬ್ಬರು ಎಷ್ಟರ ಮಟ್ಟಿಗೆ ಮಾಧ್ಯಮಗಳ ಮುಂದೆ ಬಂದು ಪರಸ್ಪರ ನಿಂದನೆಯನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರ ನಿಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ. ನಾಟ್ ಓನ್ಲಿ ಪೊಲಿಟಿಕಲ್ ಕ್ರಿಟಿಸೈಸ್, ಪರ್ಸನಲ್ ಕ್ರಿಟಿಸೈಸ್ ಅನ್ನು ಕೂಡ ಇಬ್ಬರು ನಾಯಕರು ಮಾಡಿಕೊಂಡ್ರು. ಆದರೆ ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಒಂದು ತೂಕ ಜಾಸ್ತಿನೇ ಹೋಗಿಬಿಟ್ರು ಅಂತ ಅನಿಸ್ತೇನೋ ಗೊತ್ತಿಲ್ಲ ಪ್ರತಾಪ್ ಸಿಂಹ ಅವರಿಗೆ. ಸೊ ಪ್ರತಾಪ್ ಸಿಂಹ ನ್ಯಾಯಾಲಯದ ಮೊರೆ ಹೋದರು. ಮಾನಹಾನಿ ಪ್ರಕರಣದಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದರು. ಆರೋಪಿ ಸ್ಥಾನದಲ್ಲಿ ಪ್ರದೀಪ್ ಈಶ್ವರ್ ಅವರು ಇದ್ದರು. ಆ್ಯಕ್ಚುಲಿ ಏನು ಪ್ರಕರಣ ಇದು? ಕೆಲ ತಿಂಗಳ ಹಿಂದೆ ಪ್ರತಾಪ್ ಸಿಂಹ ಜೊತೆ ಮಾತಿನ ಚಕಮಕಿ ಅನ್ನುವಂಥದ್ದು ಆಗ್ತಾ ಇತ್ತು. ಪ್ರತಾಪ್ ಸಿಂಹ ವಿರುದ್ಧ ತೀವ್ರವಾಗಿ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನು ನಡೆಸಿದರು. ಈ ಹಿನ್ನೆಲೆಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಪ್ರತಾಪ್ ಸಿಂಹ ಅವರು ಪ್ರದೀಪ್ ಈಶ್ವರ್ ಮೇಲೆ ಹಾಕಿದರು. ಇದೇ ಪ್ರಕರಣಕ್ಕೆ ಇವತ್ತು ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಿಚಾರಣೆ ಅನ್ನುವಂಥದ್ದು ನಡೆದಿದೆ. ವಿಚಾರಣೆಗೆ ಪ್ರದೀಪ್ ಈಶ್ವರ್ ಮತ್ತು ಪ್ರದೀಪ್ ಈಶ್ವರ್ ಪರ ವಾದ ಮಾಡುವಂತಹ ವಕೀಲರು ಹಾಜರಾಗಿಲ್ಲ, ಅಟೆಂಡ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕೋರ್ಟು
ನಾನ್ ಬೇಲೆಬಲ್ ವಾರೆಂಟನ್ನು ಜಾರಿ ಮಾಡಿದೆ, ಜಾಮೀನು ರಹಿತ ವಾರೆಂಟನ್ನು ಜಾರಿ ಮಾಡಿದೆ. ಕೆಲ ತಿಂಗಳ ಹಿಂದೆ ಪ್ರತಾಪ್ ಸಿಂಹ ಅವ್ರ ಜೊತೆ ಏನು ಮಾತನಾಡ್ತಾ ಇದ್ರು, ಅವ್ರ ವಿರುದ್ಧ ಏನು ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ಸೊ ಆ ವಾಗ್ದಾಳಿಯಲ್ಲಿ ಪ್ರತಾಪ್ ಸಿಂಹ ಅವರ ನಿಂದನೆಯನ್ನು ಪ್ರದೀಪ್ ಈಶ್ವರ್ ಅವರು ಮಾಡಿದರು ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ಕೋರ್ಟಿಗೆ ಹಾಕಿದರು. ಕೋರ್ಟ್ ಅದರ ಬಗ್ಗೆ ಇವತ್ತು ಒಂದು ವಿಚಾರಣೆಯನ್ನು ನಡೆಸಿತ್ತು. ಪ್ರದೀಪ್ ಈಶ್ವರ್ ಅವರ ವಕೀಲರ ಜೊತೆ ಕೋರ್ಟಿಗೆ ಬರಬೇಕಾಗಿತ್ತು, ಕೋರ್ಟಿಗೆ ಬರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟು ನಾನ್ ಬೇಲೆಬಲ್ ವಾರೆಂಟನ್ನು ಜಾರಿ ಮಾಡಿದೆ. ಸೊ ಈಗ ನಿಜವಾಗ್ಲೂ ಪ್ರದೀಪ್ ಈಶ್ವರ್ ಅವರು ಪೊಲೀಸರಿಂದ ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.